ಬಾಕ್ಸಲ್ಲಿ ಏನಿದೆ, ಏನೇನು ಕೊಟ್ಟಿದ್ದಾರೆ, ಯಾವ ಫೋನು ಏನು ಆಯಿತಾ, ಬನ್ನಿ ಚೆಕ್ ಮಾಡೋಣ. ಎವ್ರಿ ಮಂತ್ ಅದರದೇ ಆದ ಖರ್ಚುಗಳು ಬೇಜಾನಿರುತ್ತೆ. ಅದನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋರ್ ಡಿಫಿಕಲ್ಟ್. ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದೆ, ಹೀಗೆ ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಗೈಸ್, ಇವತ್ತೊಂದು ವೆರಿ 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 ಹ್ಯಾಪಿ ನ್ಯೂಸ್ ಇದೆ. ಎಷ್ಟೊಂದು ಜನ ಕಸ್ಟಮರ್ಸ್ಗೆ ನಾವು ಪ್ರಾಪರಾಗಿ ಅಟೆಂಡ್ ಮಾಡೋಕ್ಕೆ ನಮಗೆ ಫೋನ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಕಣ್ಣಿಗೆ ಕಾಣದೇ ಇರೋ ಇನ್ವೆಸ್ಟ್ಮೆಂಟ್ಸ್ ತುಂಬ ಇರುತ್ತೆ ಬಿಸ್ನೆಸ್ ಅಂದರೆ. ಈ ಫೋನ್ ಬಂದು ಸಖತ್ತು ಸ್ಲಿಮ್ ಡಿಸೈನಲ್ಲಿ ಮಾಡಿದ್ದಾರೆ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತೊಂದು ವೆರಿ 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 ಹ್ಯಾಪಿ ನ್ಯೂಸ್ ಇದೆ. ದ ಥಿಂಗ್ ಈಸ್, ನಮ್ಮ ರೇನಾ ಸ್ಟುಡಿಯೋ ಲಾಂಚ್ ಆಯ್ತಲ್ವ. ಲಾಂಚ್ ಆದಮೇಲೆ ನಮಗೆ ತುಂಬ ಎನ್ಕ್ವೈರೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ರೇನಾ ಸ್ಟುಡಿಯೋಲಿ ನಮ್ಮ ಪ್ಯಾಕೇಜಸ್ ಹೇಗಿದೆ, ಗೌನ್ಸ್ ಬಗ್ಗೆ, ಮೆಟರ್ನಿಟಿ ಶೂಟ್ ಬಗ್ಗೆ ಆ್ಯಂಡ್ ಬೇರೆ ಬೇರೆ ಫೋಟೋ ಶೂಟ್ಸ್ ಬಗ್ಗೆ. ಬಟ್ ಅಲ್ಲೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಪ್ರಾಬ್ಲಮ್ ವಾಸ್, ಯಾರಿಗೂ ಫೋನ್ ಕನೆಕ್ಟ್ ಆಗ್ತಾ ಇರಲಿಲ್ಲ, ಫೋನ್ ಪ್ರಾಪರಾಗಿ ರೀಚ್ ಆಗ್ತಾ ಇರಲಿಲ್ಲ. ಒಂದು ಬೇಸಿಕ್ ಫೋನ್ ಇಟ್ಟಿದೆ, ಮನೆಯಲ್ಲೇ ಇದ್ದಿದ್ದು ಒಂದು ಹಳೆ ಫೋನ್ನ ಇಟ್ಟಿದೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಇನ್ನೂ ಚಿಕ್ಕ ಫೋನ್ ಇಟ್ಟಿದೆ, ಅದು ಇನ್ನೂ ಜಾಸ್ತಿ ಟ್ರಬಲ್ ಕೊಡ್ತಾಯಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನೂ ಒಂದು ಫೋನ್ ಇಟ್ಟೆ. ಆ ಫೋನು ಅಷ್ಟೇ ಹಳೇದು, ತುಂಬ ಹಳೇ ಫೋನ್ ಒಂದು ಇಟ್ಟಿದೆ. ಅದರಲ್ಲೂ ಪ್ರಾಪರಾಗಿ ನೆಟ್ವರ್ಕ್ ಕನೆಕ್ಟಿವಿಟಿ ಆಗ್ತಾ ಇರಲಿಲ್ಲ ಆ್ಯಂಡ್ ಫೈಲ್ ಬರೋದೆಲ್ಲ ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಫೈಲ್ ಓಪನೇ ಆಗ್ತಾ ಇರಲಿಲ್ಲ. ಬಿಕಾಸ್ ನಮ್ಮದು ಫೋಟೋಶೂಟ್ ಎಲ್ಲ ಮಾಡಿದಾಗ ಪ್ರೊಫೆಷ್ನಲ್ ಫೋಟೋಸ್ ಇರುತ್ತಲ್ವ, ಅದೆಲ್ಲ ಹೆವಿ ಫೈಲ್ಸ್ ಇರ್ತವೆ. ಆ ಹೆವಿ ಫೈಲ್ಸ್ ಓಪನ್ ಆಗ್ತಾ ಇರಲಿಲ್ಲ, ರೀಡ್ ಆಗ್ತಾ ಇರಲಿಲ್ಲ. ಬರೀ ದಿನ ಆಯಿತು ಅಂದರೆ ಇದೇ ಪ್ರಾಬ್ಲಮ್. ಎಷ್ಟೊಂದು ಜನ ಕಸ್ಟಮರ್ಸ್ಗೆ ನಾವು ಪ್ರಾಪರಾಗಿ ಅಟೆಂಡ್ ಮಾಡೋಕ್ಕೆ ನಮಗೆ ಫೋನ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇದೇ ನಡೀತಾ ಬಂತು. ಆಲ್ಮೋಸ್ಟ್ ಈಗ ಲಾಂಚ್ ಮಾಡಿ ಹತ್ತತ್ರ 2 ತಿಂಗಳಾಗಿದೆ ಅಲ್ವಾ. ಐ ಡಿಸೈಡೆಡ್, ಓಕೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ, ಒಂಚೂರು ಸ್ಟ್ರೆಚ್ ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ನಮ್ಮ ರೇನಾಗೆ ಒಂದು ಹೊಸ ಫೋನ್ ತಂದಿದ್ದೀವಿ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಫೋನ್ನ ನಾವು ಅನ್ಬಾಕ್ಸ್ ಮಾಡೋಣ ಅಂತ, ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡು ತಂದಾಗಿಂದ ಪ್ರಾಪರಾಗಿ ಯೂಸ್ ಮಾಡದೆ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಅಂತೂ ದಿನ ಹೋಗ್ತಾ ಬರ್ತಾ ಬೈದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೋನ್ ಎತ್ಕೊಂಡು ಡಬ್ಬ ಎಲ್ಲ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಬೇಕಲ್ಲ. ಈಗ ಫೋನ್ ಬಂದೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀವಿ ಅಂದರೆ ಡ್ಯಾಮೇಜ್ ಆಗಿದೆಯಾ ಏನು ಎತ್ತಾ ಎಲ್ಲ ಚೆಕ್ ಮಾಡಬೇಕಲ್ಲ. ನಾನು ಚೆಕ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಇಲ್ಲ, ಫಸ್ಟ್ ನಾನು ನನ್ನ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಲೇಬೇಕು, ನಾನು ಇದನ್ನ ರಿವ್ಯೂ ಮಾಡಲೇಬೇಕು ಈ ಫೋನ್ ಹೇಗಿದೆ ಅಂತ, ಆಮೇಲೆ ಇದನ್ನು ಓಪನ್ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ದೆನ್ ಅನ್ಫಾರ್ಚುನೇಟ್ಲಿ ಆಗಲೇ ಇಲ್ಲ. ಅವ್ರೇನು ಮಾಡಿದ್ರು, ಎತ್ಕೊಂಡು ಹೋಗ್ಬಿಟ್ಟು ಸ್ಕ್ರೀನ್ ಗಾರ್ಡೆಲ್ಲ ಹಾಕ್ಬಿಟ್ಟು ವಾಪಸ್ ಹಂಗೆ ತಂದುಕೊಟ್ಟಿದ್ದಾರೆ, ಹಂಗೆ ವಾಪಸ್ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ದ್ಯಾಟ್ ಇವಾಗ ನಾನು ನಿಮಗೆ ಹೊಸ ಬಾಕ್ಸ್ ಥರ ಅನ್ಬಾಕ್ಸ್ ಮಾಡ್ಬೋದು ಅಂತ. ಹವೆವರ್ ಇದೇ ಸೇಮ್ ಡಬ್ದಲ್ಲಿ ಬಂತು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಈ ಥರ ಬಂದಿದೆ. ಯಾವ ಫೋನು ಏನು ಎತ್ತ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ಅದರ ಫೀಚರ್ಸ್ ಏನಿದೆ, ಯಾವ ಥರ ಫೋನ್ ತೊಗೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಇನ್ಮೇಲಿಂದ ನಾವು ರೇನಾನ ಮ್ಯಾನೇಜ್ ಮಾಡಬೇಕು. ರೇನಾಗೆ ಥೀಮ್ ತಕ್ಕಂಗೆ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀವಿ. ಇದನ್ನು ನಾನು ಸ್ವಲ್ಪ ಆಗಲೇ ಹೇಳ್ದಂಗೆ ರಿಸ್ಕಲ್ಲಿ ತೊಗೋತಾ ಇರೋದು. ರಿಸ್ಕ್ ಇಸ್ ನಥಿಂಗ್ ಬಟ್ ಇದು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿರೋದು. ಐ ವಿಲ್ ಬಿ ಹ್ಯಾವ್ ಟು ಪೇಯಿಂಗ್ EMIs ಆ್ಯಂಡ್ ಸ್ವಲ್ಪ ಕಷ್ಟನೇ ಇರುತ್ತೆ. ಎವ್ರಿ ಮಂತ್ EMI ಹೋಗ್ತಾ ಇರುತ್ತೆ. ಆದರೆ ಬಿಸ್ನೆಸ್ ಅಂದಮೇಲೆ ರಿಸ್ಕೇ ಇಲ್ಲ ಅಂದರೆ ಯಾವ ಬಿಸ್ನೆಸ್ ತಾನೇ ವರ್ಕ್ ಆಗುತ್ತೆ ಹೇಳಿ. ಕಣ್ಣಿಗೆ ಕಾಣದೇ ಇರೋ ಇನ್ವೆಸ್ಟ್ಮೆಂಟ್ಸ್ ತುಂಬ ಇರುತ್ತೆ ಬಿಸ್ನೆಸ್ ಅಂದರೆ. ಒಂದು ಬಿಸ್ನೆಸ್ನ ಇನಿಷಿಯಲಿ 1 ರೌಂಡ್ ಸೆಟಪ್ ಮಾಡೋದು ಒಂದಾದರೆ, ಅದರದ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾವೆಲ್ಲ ಏನು ಅನ್ಕೋತೀವಿ, 1 ಟೈಮ್ ದುಡ್ಡು ಹಾಕ್ಬಿಟ್ರೆ ಬಿಸ್ನೆಸ್ ಓಡುತ್ತೆ ಅಂತ. ಬಟ್ ಅದು ಹಂಗಾಗಲ್ಲ. ಎವ್ರಿ ಮಂತ್ ಅದರದೇ ಆದ ಖರ್ಚುಗಳು ಬೇಜಾನಿರುತ್ತೆ. ಅದನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋರ್ ಡಿಫಿಕಲ್ಟ್. 1 ಟೈಮ್ ಬೇಕಾದ್ರೆ ದುಡ್ಡು ಹಾಕ್ಬೋದು, ಬಟ್ ಎವ್ರಿ ಮಂತ್ ಆ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡ್ತೀವಲ್ಲ, ದಟ್ ಈಸ್ ಲೈಕ್ ಯಾವಾಗಲೂ ಯುವರ್ ಆನ್ ಫೈರ್, ಕೆಂಡದ ಮೇಲೆ ನಿಂತಿರ್ತೀವಿ, ಆ ಥರ ಇರುತ್ತೆ. ಬಟ್ ರಿಸ್ಕ್ ತೊಗೊಂಡ್ರೆ ಅಲ್ವಾ ನಾವು ಅದೊಂದು ಫೇಸಿಂದ ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗೋಕ್ಕೆ ಸಾಧ್ಯ. ರಿಸ್ಕೇ ತೊಗೊಳ್ದೆ ಕೋಳಿ ಮರಿ ಥರ ಒಳಗೆ ಇದ್ದರೆ ಲೈಫ್ ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತೀವಲ್ವ. ರಿಸ್ಕ್ ತೊಗೊಂಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಗೈಸ್. ಇಟ್ಸ್ ಓಕೆ. ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಅವ್ರ ಜೊತೆನೂ ಹೋಗಿ ಈ ಫೋನ್ನ ನಾವಿಬ್ಬರು ಪ್ಲ್ಯಾನ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಇದನ್ನು ನಾವು ಪರ್ಸ್ನಲಾಗಿ ಹೋಗೇನು ಬೈ ಮಾಡಿಲ್ಲ, ಪ್ಲ್ಯಾನ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಬಾಕ್ಸಲ್ಲಿ ಏನಿದೆ, ಏನೇನು ಕೊಟ್ಟಿದ್ದಾರೆ, ಯಾವ ಫೋನು ಏನು ಆಯಿತಾ, ಬನ್ನಿ ಚೆಕ್ ಮಾಡೋಣ. ನಾವು ತೊಗೊಂಡಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A37 5G ಫೋನ್. ಬಜೆಟ್ ಫ್ರೆಂಡ್ಲಿ ಅಂತ ಹೇಳೋಕ್ಕಾಗಲ್ಲ. ಹೌದು, ಐಫೋನ್ ಆ್ಯಪಲ್ ಗ್ಯಾಜೆಟ್ಸ್ಗಿಂತ ಕಂಪೇರ್ ಮಾಡಿದ್ರೆ ಬಜೆಟ್ ಫ್ರೆಂಡ್ಲಿ. ಬಟ್ ಹವೆವರ್ ಇದು ನನಗೀಗ ಸದ್ಯಕ್ಕೆ ಬಜೆಟ್ ಫ್ರೆಂಡ್ಲಿ ಅಲ್ಲ. ಬಿಕಾಸ್ ಆಲ್ರೆಡಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ಸ್ ತುಂಬ ಜಾಸ್ತಿ ಆಗಿತ್ತು. ಇವಾಗ ಫೋನ್ಗೂ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ, ಅವಶ್ಯಕತೆ ಇದೆ ಅಲ್ವಾ. ಬಿಸ್ನೆಸ್ ರನ್ ಮಾಡ್ತೀವಿ ಅಂದರೆ ಕ್ಲೈಂಟ್ ಕಾಲೇ ಬರ್ತಿಲ್ಲ ಅಂದರೆ ಬಿಸ್ನೆಸ್ ಹೇಗೆ ರನ್ ಮಾಡೋದು? ಅದಕ್ಕೋಸ್ಕರ ನೀಡ್ಗೋಸ್ಕರ ತೊಗೊಂಡಿದ್ದು, ಶೋಕಿಗೋಸ್ಕರ ಅಲ್ಲ. ಬಟ್ ತಗೋಬೇಕಾದ್ರೆ ಒಂದಂತೂ ನಾವು ಡಿಸೈಡ್ ಮಾಡ್ದು, ಸ್ಪೆಷಲಿ ನಾನು. ಕಲರ್ ನೋಡಿ, ಇಟ್ ಕಮ್ಸ್ ವಿತ್ ರೇನಾ ಥೀಮ್. ನಮ್ಮ ರೇನಾ ಲೋಗೋ ಕೂಡ ಲ್ಯಾವೆಂಡರ್
ಲ್ಯಾವೆಂಡರ್ ಇರೋದು. ಆ್ಯಂಡ್ ರೇನಲ್ಲಿ ಫ್ರೆಂಚ್ ಡೋರ್ ಅಂತ ಒಂದು ಥೀಮ್ ಇದೆ. ಮೋಸ್ಟ್ ಆಫ್ ದ ಪ್ಲೇಸಸ್ ವಿ ಹ್ಯಾವ್ ಕೆಪ್ಟ್ ಲ್ಯಾವೆಂಡರ್ ಅಂತರ. ಅದು ವೆಸ್ಟ್ರನ್ ಪಾರ್ಟ್ ಏನಿದೆ ಆ ವೆಸ್ಟರ್ನ್ ಪಾರ್ಟಲ್ಲಿ ಲ್ಯಾವೆಂಡರ್ ಫಿನಿಶ್ ಎಲ್ಲ ಕೊಟ್ಟಿದ್ದೀವಲ್ಲ ಅದು ಫೋನ್ಗೆ ಮ್ಯಾಚ್ ಆಗುತ್ತೆ. ದಿಸ್ ಗೋಸ್ ವಿತ್ ಅವರ್ ಲೋಗೋ ಆ್ಯಸ್ ವೆಲ್. ಅದಕ್ಕೋಸ್ಕರ ನಾನು ಈ ಕಲರ್ನ ಆರ್ಡರ್ ಮಾಡಿರೋದು. ಆ್ಯಂಡ್ ನಿಮಗೆ ಫೋನ್ ಡಬ್ಬ ಹೀಗಿದೆ, ಆಲ್ರೆಡಿ ಓಪನ್ ಆಗಿದೆ. ಸೊ ದಿಸ್ ಇಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A37 5G. ಇಲ್ಲೇ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಈ ಫೋನ್ ಬಂದು ಸಖತ್ತು ಸ್ಲಿಮ್ ಡಿಸೈನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ದಾರೆ. ಇವತ್ತರೆಗೂ ಬ್ಯಾಟ್ರಿ ಚೆನ್ನಾಗಿ ಬಂದಿದೆ, ಆಯಿತು, ಜಾಸ್ತಿ ಯೂಸೇಜ್ ಮಾಡಿಲ್ಲ, ಅದಕ್ಕೋಸ್ಕರ ಆ್ಯಸ್ ಆಫ್ ನೌ ಬ್ಯಾಟ್ರಿ ಚೆನ್ನಾಗಿದೆ. ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡೋಣ. ನಾನು ಕ್ಯಾಮ್ರಾ ಒಂದೂ ಚೆಕ್ ಮಾಡಿಲ್ಲ. AI ಸೆಲೆಕ್ಟ್ ಫೀಚರ್ಸ್ ಅದು ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಬೇಕು. 6S OS ಸೆಕ್ಯೂರಿಟಿ ಇದೆ ಅಂತ ಹೇಳ್ತಾರೆ. ಲೆಟ್ಸ್ ಸಿ. ಆ್ಯಂಡ್ ದೆನ್ ಇದ್ರದ್ದು ಎಷ್ಟು GB ಏನು ಎತ್ತ ಅದನ್ನು ಫೀಚರ್ಸ್ನಲ್ಲೇ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಫೋನ್ ಓಪನ್ ಮಾಡ್ತಾ ಇದ್ದೀನಿ. ಸಿ, ವಾವ್, ಸಚ್ ಅ ನೈಸ್ ಕಲರ್. ಈ ಕಲರ್ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟು. ಆ್ಯಂಡ್ ನಮ್ಮ ರೇನಾ ಕಂಪ್ಲೀಟ್ ಲೋಗೋ ಇಂದನೂ ನೀವು ನೋಡಿರ್ಬೋದು ಎಲ್ಲ ಲ್ಯಾವೆಂಡರಲ್ಲೇ ಇರೋದು. ಸೊ ದಿಸ್ ಇಸ್ ಆಲ್ಸೋ ಲ್ಯಾವೆಂಡರ್. ಇಟ್ಕೊಂಡ್ರೆ ಒಳ್ಳೆ ಈ ಫೇರಿ ಟೇಲಲ್ಲಿ ಇಟ್ಕೊಂಡಿರೋ ಥರ ಕಲರ್ ಫೀಲ್ ಆಗುತ್ತೆ, ಆ ಥರ ಇದೆ. ಐ ಲವ್ ದಿಸ್ ಕಲರ್ ಆ್ಯಂಡ್ ವೆರಿ ಎಮೋಷ್ನಲ್ ಕಲರ್ ಬಿಕಾಸ್ ಇಟ್ ರೆಸೆಂಬಲ್ಸ್ ರೇನಾ ಕಲರ್. ಅದಕ್ಕೋಸ್ಕರ ಸೈಡಲ್ಲೆಲ್ಲ ಈ ಥರ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಈಗೆಲ್ಲ ಐಫೋನಲ್ಲೂ ಈ ಥರ ಮ್ಯಾಟ್ ಫಿನಿಶ್ ಕೊಡ್ತಾ ಇದ್ದಾರಲ್ಲ, ಆ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಕ್ಯಾಮ್ರಾ ಇಷ್ಟು ಉದ್ದ ಹಿಂಗೆ ಕಾಣ್ತಾ ಇದೆ. ಅದ್ರ ಫೀಚರ್ಸ್ ಎಲ್ಲ ನೋಡೋಣ, ಕ್ಲಾರಿಟಿ ಎಲ್ಲ ಚೆಕ್ ಮಾಡೋಣ. ಇದೇನು ಮಾಡ್ತೆ ಗೊತ್ತಾ, ಇದನ್ನ ನಾನು ಮುಂದೆಗಡೆ ನಾನೇ ಕೈಯಾರೆ ಅಣಿಸಿರೋದು. ದ ಥಿಂಗ್ ಇಸ್, ನನ್ನ ಹಸ್ಬೆಂಡ್ ಆಗಲೇ ತೊಗೊಂಡು ಹೋಗ್ಬಿಟ್ಟು ಟ್ಯಾಂಪರ್ಡ್ ಗ್ಲಾಸು ಹಾಕ್ಸ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ. ನಾನು ಸರಿಗಿಲ್ಲ, ನಾನು ಬೆಳೆಸ್ಬಿಡ್ತೀನಿ ಅಂತ. ಆದರೂ ಪರವಾಗಿಲ್ಲ, ಇದಿತ್ತಂತ ಸೇಫಾಗಿ ಇಟ್ಕೊಂಡಿದ್ದೆ. ಅವ್ರು ವಾಪಸ್ ತಂದು ಕೊಟ್ಟಮೇಲೆ ಮತ್ತೆ ಇದನ್ನು ಹಾಕಿ ಇದನ್ನು ಅಣಿಸಿದ್ದೇನೆ. ನಾನು ಓಪನ್ ಮಾಡ್ತಿರೋ ಫೀಲಿಂಗ್ ಆಗಿ ಇಲ್ಲಿ. ವಾವ್, ಲೆಟ್ಸ್ ಓಪನ್. ಫೈನಲಿ ನಿಮ್ಮ ಮುಂದೆ ಓಪನ್ ಮಾಡಿದೆ. ಇದನ್ನ ಹಿಂಗೆ ಅಂಟಿಸಿಟ್ಟಿದ್ದೆ. ಲೆಟ್ಸ್ ಸ್ವಿಚ್ ಇಟ್ ಆನ್. ಟಡಾನ್ ಟಡಾನ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಇವಾಗ ಫೋನು ಸ್ಟಾರ್ಟ್ ಆಗ್ತಾಯಿದೆ ಗೈಸ್, ಎಲ್ಲ ಇನ್ಸ್ಟಾಲ್ ಆಗಿದೆ. ಲೆಟ್ಸ್ ಚೆಕ್ ಏನೇನಿದೆ ಅನ್ನೋದು. ಐಫೋನ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಬ್ವಿಯಸ್ಲಿ, ಬಟ್ ಇದು ಅಷ್ಟೇ ಒಳ್ಳೆ ಕಾಸ್ಟ್ ಇರೋಂಥ ಫೋನೇ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಈ ಫೋನ್ ಪ್ರೈಸ್ ಬಂದು ಗೈಸ್ 34,999 ಅಂದರೆ 35,000 ರೂಪಾಯಿ. ನಾವು ತೊಗೊಂಡಿರೋದು 128 GB. 256 GB ಬೇಕು ಅಂತ ಹೇಳಿದ್ರೆ 38,789 ಆಗುತ್ತೆ. ಅದು ಅದೇ 39,000 ಅಂತ ಅಂದ್ಕೊಳ್ಳಿ. 256 ಬೇಕಂದ್ರೆ 4,000 ಜಾಸ್ತಿ ಆಗುತ್ತೆ. ನಾವು ತೊಗೊಂಡಿರೋದು 128 ಸಾಕು ಅಂತ. ಬಿಕಾಸ್ ಇಲ್ಲೇನು ಸ್ಟೋರ್ ಮಾಡೋ ಅಂಥ ಡೇಟಾ ಏನಿಲ್ಲ. ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ನಾವು ಫೋನಲ್ಲಿ ಏನೂ ಸ್ಟೋರ್ ಮಾಡಲ್ಲ. ಅದಕ್ಕೆ ಅಂತ ಬೇರೆ ಬೇರೆ ಡಿವೈಸಸ್ ಇದೆ. ಮ್ಯಾಕ್ಬುಕ್ ಇದೆ, ಐಫೋನ್ ಇದೆ, ಐಪ್ಯಾಡ್ ಇದೆ. ನಮಗೆ ಬೇರೆ ಬೇರೆ ಪ್ಲ್ಯಾನ್ ಇದೆ. ಕ್ಲೌಡಲ್ಲೆಲ್ಲ ಸೇವ್ ಮಾಡ್ಕೋತೀವಿ ಡೇಟಾನ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಇದು ಬರೀ ನನಗೆ ಕಮ್ಯುನಿಕೇಷನ್ಗೆ, ಆಮೇಲೆ ಕ್ಲೈಂಟಿಗೆ ಕಳಿಸಿರೋ ಫೈಲ್ ರೀಡ್ ಆಗಬೇಕು, ಅದಕ್ಕೆ ಅಂತ ನಾನು ತೊಗೊಂಡಿರೋದು. ಕ್ಲೈಂಟಿಗೆ ಹೆವಿ ಡೇಟಾ ಕಳಿಸಿದಾಗ ಅವ್ರು ಏನಾದ್ರು ಚೇಂಜಸ್ ಹೇಳಿದಾಗ ನಮ್ಗೆ ಆ ಫೈಲ್ ರೀಡ್ ಆಗಬೇಕು. ರೀಡ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅಂತ ಈ ಫೋನ್ ತೊಗೊಂಡಿರೋದು. ಆ್ಯಂಡ್ ಮೇನಾಗಿ ಕಾಲ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಅದೆಲ್ಲನೂ ಯೋಚನೆ ಮಾಡಿ ತೊಗೊತಾ ಇದ್ದೀವಿ. ಯೂಸ್ ಆಗೋಂಥ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಲೋವರ್ ವರ್ಷನ್ ಹೋದರೆ ಫೈಲ್ಗಳು ರೀಡ್ ಆಗ್ತಾ ಇರಲಿಲ್ಲ. ಹೆವಿ ಫೈಲ್ಸ್ ಎಲ್ಲ ಫುಲ್ ಬ್ಲ್ಯಾಂಕ್ ಬಂದ್ಬಿಟ್ಟು ಫೈಲ್ ನಾಟ್ ಸಪೋರ್ಟೆಡ್ ಅಂತ ಹೇಳ್ತಾಯಿತ್ತು. ಇಲ್ಲಾಂದರೆ ಫೈಲಲ್ಲಿ ಬರೀ ಆಡಿಯೋ ಪ್ಲೇ ಆಗ್ತಾಯಿತ್ತು ಆ್ಯಂಡ್ ವೀಡಿಯೋ ಪ್ಲೇ ಆಗ್ತಾ ಇರಲಿಲ್ಲ. ಆ ಥರ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ದೆನ್ ಫೈನಲಿ ವಿ ಹ್ಯಾಡ್ ಟು ಗೋ ವಿತ್ ದಿಸ್ ವರ್ಷನ್ ಬಿಕಾಸ್ ಅದನ್ನೇ ಹೇಳಿದ್ನಲ್ಲ, ವರ್ಕ್ಗೆ ಹೆಲ್ಪ್ ಆಗಂಗೆ ಇರಬೇಕು ಅನ್ನೋ ಲೆವೆಲಲ್ಲಿ ತೊಗೊಂಡಿರೋದು. ಇವಾಗ ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡ್ಕೊಂಡು ಹೋಗೋಣ ಇದರಲ್ಲಿ ಏನೇನಿದೆ ಅಂತ. ಇವಾಗ ಇಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ಸಲ್ಲಿ ವಿ ವಿಲ್ ಗೋ ವಿತ್ ಫಸ್ಟ್ ಏನೇನು ಇದೆ ಅಂತ. ಬ್ಯಾಟ್ರಿ ಡಿಸ್ಪ್ಲೇ ನೋಡಿ, ಬ್ರೈಟ್ನೆಸ್ ಇಷ್ಟಿದೆ. ನಾನು ಫುಲ್ ಕಮ್ಮಿ ಮಾಡಿದ್ರೆ ಈ ಥರ ಇದೆ. ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ ಇಷ್ಟು ಬ್ರೈಟ್ನೆಸ್ ಬರುತ್ತೆ. ಅಡ್ಯಾಪ್ಟಿವ್ ಬ್ರೈಟ್ನೆಸ್, ಅದೇ ನೈಟ್ ಮೋಡು ಮತ್ತು ನಾವು ಕಣ್ಣು ನೋವು ಬರ್ದೇ ಇರೋಕ್ಕೆ ಅಂತ ಅಡ್ಯಾಪ್ಟಿವ್ ಬ್ರೈಟ್ನೆಸ್ನ ಯೂಸ್ ಮಾಡ್ತೀವಿ. ಮೋಷನ್ ಸ್ಮೂತ್ನೆಸ್ ಬೇರೆ ಇದೆಯಂತೆ, ಐ ಆಮ್ ನಾಟ್ ಶೋರ್. ಇದು ಐ ಕಂಫರ್ಟಬಲ್ ಶೀಲ್ಡ್ ಅಂತ ಒಂದು ಬೇರೆ ಕೊಟ್ಟಿದ್ದಾರೆ. ಕಣ್ಣು ಉರಿ ಬರ್ದೇ ಇರೋಕ್ಕೆ ಅದೊಂದು ಆಪ್ಷನ್ ಇದೆ. ಸ್ಕ್ರೀನ್ ಮೋಡ್ ವಿವಿಡ್, ಇದೆಲ್ಲ ಏನು ನಮ್ಗೆ ಹೇಗೆ ಬೇಕಂಗೆ ಬ್ಯಾಲೆನ್ಸ್ ಮಾಡೋದು ಅಷ್ಟೇ. ಕ್ಯಾಮ್ರಾ ಕಟ್ಔಟು, ಅದ್ರದ್ದು ಕ್ಯಾಮ್ರಾದ ಫೀಚರ್ಸ್ ಅಷ್ಟೇ, ಇಲ್ಲಿ ಯಾವ ಥರ ಬೇಕು ಅಂತ. ಮೇಲ್ಗಡೆ ಕ್ಯಾಮ್ರಾ ಕಟ್ಔಟ್ ಕಟ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಫೋಟೋ ಬೇಕಾ ಅಥವಾ ಹಿಂಗೆ ಮೇಲ್ಗಡೆ ಸ್ಕ್ರೀನ್ ಇಲ್ದಿರೋಷ್ಟು ಫೋಟೋ ಬೇಕಾ, ಅದು ನಮ್ಮ ಚಾಯ್ಸ್. ನಾವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಸ್ಕ್ರೀನ್ ಟೈಮ್ ಔಟ್ 5 ಮಿನಿಟ್ಸ್ ಇದೆ. ನನಗೆ ಅದು 5 ಮಿನಿಟ್ಸ್ ಬೇಡ, 30 ಸೆಕೆಂಡ್ಸ್ ಸಾಕು.
ಸ್ಕ್ರೀನ್ ಒಳ್ಳೆ ಇದು ಬ್ಯಾಟ್ರಿ ಎಲ್ಲ ಎಳ್ದಾಡ್ಬಿಡುತ್ತೆ. ಆಮೇಲೆ ಆಕ್ಸಿಡೆಂಟಲ್ ಟಚ್ ಪ್ರೊಟೆಕ್ಷನು, ಟಚ್ ಸೆನ್ಸಿಟಿವಿಟಿ, ಶೋ ಚಾರ್ಜಿಂಗ್ ಇನ್ಫಾರ್ಮೇಷನ್. ಸೊ ಇದೆಲ್ಲ ಬೇಸಿಕ್. ಇದು ಸೈಡ್ ಬಟನಲ್ಲಿ ಏನು ಆಪ್ಷನ್ ಇದೆ, ಲುಕಿಂಗ್ ಫಾರ್ ಸಮಥಿಂಗ್ ಸೈಡ್ ಬಟನ್, ಡಬಲ್ ಪ್ರೆಸ್ ಕ್ಯಾಮ್ರಾ ಆನ್ ಆಗುತ್ತಂತೆ. ವಿ ವಿಲ್ ಟ್ರೈ. ಓ ಎಸ್, ನೋಡಿ ಡಬಲ್ ಪ್ರೆಸ್ ಕ್ಯಾಮ್ರಾ ಆನ್ ಆಯಿತು. ಆ್ಯಂಡ್ ಕ್ಯಾಮ್ರಾ ಕ್ಲಾರಿಟಿನೂ ಚೆನ್ನಾಗಿದೆ. ಕ್ಯಾಮ್ರಲ್ಲಿ ಕ್ಲಾರಿಟಿ ಸದ್ಯಕ್ಕೆ ಚೆನ್ನಾಗಿದೆ. ಗಿಲ್ಫಿ ಹೊಡ್ಕೊಂಡು ನೋಡಬೇಕು ಹೆಂಗಿದೆ ಅಂತ. ಅದನ್ನು ಕ್ಯಾಮ್ರಾಗೆ ಬರೋಣ. ಸದ್ಯಕ್ಕೆ ಸೈಡ್ ಬಟನ್ ಚೆಕ್ ಮಾಡ್ತಾ ಇದೆ. ಇವಾಗ ಲಾಂಗ್ ಪ್ರೆಸ್ ಮಾಡಿದ್ರೆ ಡಿಜಿಟಲ್ ಅಸಿಸ್ಟೆಂಟ್ ಇದು ಬರುತ್ತೆ. ಲಾಂಗ್ ಪ್ರೆಸ್ ಮಾಡಿ ಟ್ರೈ ಮಾಡೋಣ. ಡಿಜಿಟಲ್ ಅಸಿಸ್ಟೆಂಟ್, ಹೇ ಹಾಯ್. Hey there. How can I help you today? How is the weather condition today? ನಿಧಾನಿಗೆ ಹೇಳ್ತಾವಳೆ ಗೈಸ್, ಬೇಗ ಹೇಳ್ತಿಲ್ಲ ಅಲ್ಲ, ಹೇಳ್ತಾವನೇ. ಹೌ ಇಸ್ ದ ವೆದರ್ ಕಂಡೀಷನ್ ಟುಡೇ? ನಾನು ರೆಕಾರ್ಡೇ ಮಾಡ್ತೆ, ಅವಳಿಗೆ ಬೈತದೇನು ಪಾಪ. ಅವಳು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಸಿರಿ ಜೊತೆ ಮಾತಾಡಿ. ಸೊ ದಿಸ್ ಇಸ್ ಅವನು. In Bengaluru, there'll be light rain with a high of 29 and a low of 22. ದಿಸ್ ಇಸ್ ಜೆಮಿನಿ. ನನಗೆ ಸಿರಿಗೆ ಅಭ್ಯಾಸ ಆಗ್ಬಿಟ್ಟು ಜೆಮಿನಿ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯು ವಿಲ್ ಬಿ ಅಸಿಸ್ಟಿಂಗ್ ಮೀ ವಿತ್ ಆಲ್ ಮೈ ಡೈಲಿ ಡೀಟೇಲ್ಸ್ ರೈಟ್ ಗೋಯಿಂಗ್ ಫಾರ್ವರ್ಡ್? Yes, I can help you track your schedule, answer questions, set reminders, and manage your daily tasks. Just let me know what you need. ಥ್ಯಾಂಕ್ ಯು ಸೊ ಮಚ್. ನಮಗೊಬ್ಬರು ಹೊಸ ಫ್ರೆಂಡ್ ಬಂದರು, ಜೆಮಿನಿ. ಆ್ಯಸ್ ಆಫ್ ನೋ ಅವ್ರು ಬೇಡ ನಮಗೆ. ಹೌ ಟು ಪವರ್ ಆಫ್ ಯೋರ್ ಫೋನ್, ಅದು ಅವಶ್ಯಕತೆ ಇಲ್ಲ. ಪವರ್ ಆಫ್ ಈಗ ಸದ್ಯಕ್ಕೆ ಮಾಮೂಲಿ ಸ್ವಿಚ್ ಆಫ್ ಮಾಡೋದು. ಆ್ಯಂಡ್ ದೆನ್ ಗೋಸ್ ವಿತ್ ವಿಡಿಯೋ ಎಫೆಕ್ಟ್ಸ್, ಗೇಮ್ ಬೂಸ್ಟರೆಲ್ಲ ನಮಗೆ ಬೇಕಾಗೇ ಇಲ್ಲ. ಆ ಥರ ನಾವು ಯಾವ ಗೇಮು ಏನೂ ಇಲ್ಲ. This is it. Swipe to call or text to reduce animations to transfer data to device setup, easy mode, floating notifications. What is floating notifications? Try ಮಾಡೋಣ ಏನಿದೆ ಅಂತ. ಮೇಲ್ಗಡೆ ಬಬಲ್ಸ್ ಥರ ಬರುತ್ತೆ. ನೋಟಿಫಿಕೇಷನ್ ಬಂದರೆ ಸ್ಮಾರ್ಟ್ ಪಾಪಪ್ಪಲ್ಲಿ ಹಿಂಗೆ ನೋಟಿಫಿಕೇಷನ್ ಹಿಂಗೆ ಪಾಪ್ ಆಗಿ ಬರುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಬರುತ್ತೆ, ಇಲ್ಲಾಂದರೆ ಈ ಥರ ಬರುತ್ತೆ. ಸೊ ಬಬಲ್ಸ್ ಇಟ್ಕೊಳ್ಳೋಣ, ಮೇಲ್ಗಡೆ ಬರಲಿ ಸಾಕು ನನಗೆ ನೋಟಿಫಿಕೇಷನ್ಗಳು. ಡ್ಯುಯಲ್ ಮೆಸೆಂಜರು ಸೆಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ಇದು ನೋಡಿದ್ವಿ. ಇದು ಡಾರ್ಕ್ ಮಾಡು. ನಂಗೆ ಡಾರ್ಕ್ ಮೋಡ್ ಒಂಚೂರು ಇಷ್ಟ ಆಗಲ್ಲ. ನಂಗೆ ಫೋನ್ ಥರ ಹಿಂಸೆ ಆಗುತ್ತೆ. ಐ ಆಲ್ವೇಸ್ ಯೂಸ್ ಲೈಟ್ ಮೋಡ್, ನಂಗೆ ಅದೇ ಇಷ್ಟ. ಅದು ಬಿಟ್ಟರೆ ಲೆಟ್ಸ್ ಗೋ ಟು ಬ್ಯಾಟ್ರಿ ಅಲ್ಲಿ 78% ಬ್ಯಾಟ್ರಿ ಇದೆ. ಡೈಲಿ ಯೂಸೇಜ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಸಂಡೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಅನಿಸುತ್ತೆ. ಸಂಡೇ ವಾಸ್ ಮೈ ಹೈಯೆಸ್ಟ್ ಯೂಸೇಜ್. ಅದು ಬಿಟ್ಟರೆ ಪವರ್ ಸೇವಿಂಗ್ ಮೋಡ್ ಬೇಕಂದರೆ ಆನ್ ಮಾಡ್ಕೊಬೋದು. ಪವರ್ ಸೇವಿಂಗ್ ಮೋಡ್ ಅಂದರೆ ಪುನಃ ಹಾಗೆ ಇನ್ನು ಡಾರ್ಕ್ ಮೋಡ್ಗೆ ಹೋಗೋದೆ ಬೇಡ ನನಗದು ಸದ್ಯಕ್ಕೆ. ಬ್ಯಾಟ್ರಿ ಪ್ರೊಟೆಕ್ಷನ್ ಆನ್, ಬ್ಯಾಟ್ರಿ ಇನ್ಫಾರ್ಮೇಷನ್. ಇಲ್ಲಿ ಬ್ಯಾಟ್ರಿ ಇನ್ಫಾರ್ಮೇಷನ್ ನೋಡಿ, ಬ್ಯಾಟ್ರಿ ಸ್ಟೇಟಸ್ ನಾಟ್ ಚಾರ್ಜಿಂಗ್. ಸೊ ಚಾರ್ಜ್ ಹಾಕಿಲ್ಲ, ಅದಕ್ಕೆ ನಾಟ್ ಚಾರ್ಜಿಂಗ್. ಬ್ಯಾಟ್ರಿ ಲೆವೆಲ್ 78% ಇದೆ. ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಬಂದು 500 mAh. ದಿಸ್ ಇಸ್ ದ ಬ್ಯಾಟ್ರಿ ಇನ್ಫಾರ್ಮೇಷನ್ ದಟ್ ವಿ ಹ್ಯಾವ್. ಆಟೋ ಡಿಮ್ ಸ್ಕ್ರೀನ್, ಓಕೆ 5% ಬ್ಯಾಟ್ರಿ ಬರ್ತಿದ್ದಂಗೆ ಸ್ಕ್ರೀನ್ನ ಡಿಮ್ ಮಾಡಿಬಿಡುತ್ತೆ. ಸೊ ದ್ಯಾಟ್ ಬ್ಯಾಟ್ರಿನ ಸೇವ್ ಮಾಡ್ಬೋದು ಅಂತ. ಚಾರ್ಜಿಂಗ್ ಸೆಟ್ಟಿಂಗ್ಸ್, ಸೊ ಫಾಸ್ಟ್ ಚಾರ್ಜಿಂಗ್ ಆನ್ ಇದೆ, ಸ್ಲೋ ಚಾರ್ಜಿಂಗ್ ಇನ್ಫಾರ್ಮೇಷನ್ ಆನ್ ಇದೆ. ವಾಟ್ ಎಲ್ಸ್ ಡು ವಿ ನೀಡ್? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನೋಟಿಫಿಕೇಷನ್ಸ್. ನೋಟಿಫಿಕೇಷನ್ ಪಾಪಪ್ ಸ್ಟೈಲ್ ಎಲ್ಲ ಚೆಕ್ ಮಾಡೋದಲ್ಲ. ಸ್ಟೇಟಸ್ ಬಾರು ಯಾವ ಥರ ಬೇಕು, ಐಕಾನ್ಸು ಅನ್ನೋದು ಅಷ್ಟೇ ಇದೆ ಇಲ್ಲಿ, ಇನ್ನೇನು ಇಲ್ಲ. ಅದೆಲ್ಲ ಬೇಸಿಕ್ ಇತ್ತು. ಇವಾಗ ಮೇನಾಗಿ ನನಗೆ ಬೇಕಾಗಿರೋದು ಕ್ಯಾಮರಾ ಗೈಸ್. ಕ್ಯಾಮರಲ್ಲಿ ಯೂಶಲಾಗಿ BTS ಎಲ್ಲ ಶೂಟ್ ಮಾಡೋಕ್ಕೆ ಇದಕ್ಕೆ ಅಂತೆಲ್ಲ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ, ನಾವು BTS ಎಲ್ಲ ಶೂಟ್ ಮಾಡ್ಕೊಳಕ್ಕಾಗತ್ತಾ ಅನ್ನೋದು ಚೆಕ್ ಮಾಡೋಣ. ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ. ಸೆಲ್ಫಿ ಹೊಡ್ಕೊಳ್ಳೋಣ, ಕ್ಲಾರಿಟಿ ಎಷ್ಟು ಬರುತ್ತೆ ಅಂತ ನೋಡಬೇಕು. ಒಂದು ಲೆವೆಲಲ್ಲಿ ಚೆನ್ನಾಗೇ ಕಾಣ್ತಾ ಇದೆ ಸೆಲ್ಫಿ. ಹತ್ರದಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೆಲ್ಫಿ. ಕ್ಲಾರಿಟಿ ಚೆನ್ನಾಗಿದೆ. ಫೋನ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಅಂದರೆ ತುಂಬ ಏನು ಚೆನ್ನಾಗಿಲ್ಲ, ಪ್ರಿಸೈಸ್ಡ್ ಆಗಿಲ್ಲ. ಒಂದು ಸ್ವಲ್ಪ ಸ್ಮೂತ್ ಮಾಡುತ್ತೆ, ಮೈಲ್ಡಾಗೆ ಬ್ಲರ್ ಇರುತ್ತೆ. ಅಂಥ ಗ್ರೇಟ್ ಕ್ಲಾರಿಟಿ ಏನಿಲ್ಲ. ಓಕೆ ಕ್ಲಾರಿಟಿ ಫಾರ್ ದಿಸ್ ಬಜೆಟ್ ಇಟ್ ಇಸ್ ಗುಡ್ ಅಂತ ಅನಿಸುತ್ತೆ. ಈ ಫೋನ್ ಏನು ಕ್ಯಾಮ್ರಾ ಮೇಲೆ ಫೋಕಸ್ಡ್ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ. ವೀಡಿಯೋನ ಟ್ರೈ ಮಾಡೋಣ. ವೀಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಿರೋದನ್ನ ಇಲ್ಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಟ್ ಸೆಲ್ಫಿ ಕ್ಯಾಮ್ರಾ ಇಸ್ ಟೂ ಗುಡ್. ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ನಂದು ಇದು ಇದೆಯಲ್ಲ, ನನ್ನ ಐಫೋನ್ ಇದೆಯಲ್ಲ, ಡಿಫ್ರೆನ್ಸ್ ನೋಡೋಣ. ಆಬ್ವಿಯಸ್ಲಿ 17ನ ಇದು ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಈಗ ಸದ್ಯಕ್ಕೆ ನನ್ನ ಕೈ ಇರೋದು 17, ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಡಿಫ್ರೆನ್ಸು. 17ನಲ್ಲಿ ನಾನು ಫುಲ್ ನ್ಯಾಚುರಲಾಗಿ ರಿಯಲ್ಲಾಗಿ ಕಾಣ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಪಾಲಿಷ್ ಮಾಡಿ ಇನ್ನೂ ಬೆಳ್ಳಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಇದರಲ್ಲಿ ರಿಯಲ್ ಆಗಿದೆ. ಒರಿಜಿನಲ್ ಕ್ಯಾಮ್ರಾ ನೀವಿರೋದು ಹಿಂಗೆ ಅಂತ ತೋರಿಸ್ತಾ ಇದೆ. ಈ ಕ್ಯಾಮ್ರಾ ಒಂಚೂರು ಸ್ವಲ್ಪ ಚೆನ್ನಾಗೇ ತೋರಿಸ್ತಾ ಇದೆ. ಸೊ ನಮ್ಮ BTSಗೆಲ್ಲ ಸಖತ್ತಾಗಿ ಹೆಲ್ಪ್ ಆಗುತ್ತೆ ನಮಗೆ. ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದೆ. ನಿಮಗೆ ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒರಿಜಿನಲ್ಲಾಗಿ ಹೇಗಿದೆ ಹಾಗೆ ಬಂದೆ. ಇದರಲ್ಲಿ ಒಂದು ಸ್ವಲ್ಪ ಬೆಳ್ಳಕ್ಕೆ ಪಾಲಿಷ್ಟಾಗಿ ಬಂದೆ. ಬಟ್ ಕ್ಲಾರಿಟಿ ನೋಡಿ, ಒಂಚೂರು ಝೂಮ್ ಮಾಡಿದ್ರೆ ಕಮ್ಮಿ ಆಗಿಬಿಡುತ್ತೆ ಕ್ಲಾರಿಟಿ.
ಇದರಲ್ಲಿ ಝೂಮ್ ಮಾಡಿದ್ರೆ ಹಂಗೆ ಇರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಒರಿಜಿನಲ್ ಕ್ಯಾಮ್ರಾ ಮತ್ತು ಈ ಥರ ಪಾಲಿಶ್ಡ್ ಕ್ಯಾಮ್ರಾ. ಬಟ್ ಎನಿವೇಸ್ ಬಜೆಟ್ಟಿಗೆ ಕರೆಕ್ಟಾಗಿ ವರ್ಕ್ ಆಗ್ತದೆ. ನಾನು ಹಾಕೊಂಡಿರೋ ಶರ್ಟು ಆ್ಯಕ್ಚುಲಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಇಲ್ಲಿ ನೋಡಿದ್ರೆ ಬ್ಲೂ ಆ್ಯಂಡ್ ವೈಟ್ ಥರ ಕಾಣ್ತಾ ಇದೆ, ಬ್ಲೂ ಕಲರ್ ಟೋನ್ ಕೊಟ್ಬಿಟ್ಟಿದೆ. ದಿಸ್ ಇಸ್ ಹೌ ದ ಕ್ಯಾಮ್ರಾ ಇಸ್. ನಮಗೆ ಇದು ನಮ್ಮ ಬೇಸಿಕ್ ವರ್ಕ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಕೂಡ ಏನಾದರೂ ಒಂದು ಬಜೆಟ್ ಲೆವೆಲಲ್ಲಿ ಫೋನ್ ನೋಡ್ತಾರೆ ತೊಗೋಬೋದು, ಚೆನ್ನಾಗಿದೆ, ಮೋಸ ಅಂತೂ ಏನೂ ಇಲ್ಲ. ಇಟ್ಸ್ ಅ ಗುಡ್ ಫೋನ್. ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ, ಡಿಸ್ಪ್ಲೇ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ರಾಯ್ಡ್ 16, CPU ಬಂದು ಆಕ್ಟಾ ಕೋರ್. ಆ್ಯಂಡ್ ಮೆಮೊರಿ ಕಾರ್ಡ್ ಸ್ಲಾಟ್ ಇಲ್ಲ ಇದರಲ್ಲಿ, ದೇರ್ ಇಸ್ ನೋ ಮೆಮೊರಿ ಕಾರ್ಡ್ ಸ್ಲಾಟ್. ಆ್ಯಂಡ್ ಡ್ಯುಯಲ್ ಸಿಮ್ ಇದು. ಮೇನ್ ಕ್ಯಾಮ್ರಾ ಟ್ರಿಪಲ್ ಕ್ಯಾಮ್ರಾ, ಒಂದು 50 MP, ಇನ್ನೊಂದು 8 MP ಆ್ಯಂಡ್ ಇನ್ನೊಂದು 5 MP. ವೈಡ್ ಬಂದು 50, ಅಲ್ಟ್ರಾ ವೈಡ್ ಬಂದು 8 ಆ್ಯಂಡ್ ಮ್ಯಾಕ್ರೋ ಬಂದು 5. ಆಮೇಲೆ LED ಫ್ಲ್ಯಾಶ್ ಇದೆ, HDR ಇದೆ, ಆ್ಯಂಡ್ 4K 30 ಇದೆ, 180 30 ಆರ್ 60 ಇದೆ. 4K 30 ಮಾತ್ರ, 60 ಎಲ್ಲ ಬರಲ್ಲ. ಐಫೋನಲ್ಲಿ 4K 120 ತನಕ ಎಲ್ಲ ಇದೆ. 1080 ಪಿಕ್ಸೆಲ್ಸಲ್ಲಿ 30 ಆ್ಯಂಡ್ 60 ಆಪ್ಷನ್ಸು ಇದೆ. ಆ್ಯಂಡ್ ಸೆಲ್ಫಿ ಕ್ಯಾಮ್ರಾ ಬಂದು 12 MP ಬರುತ್ತೆ, ಅದು ವೈಡ್ ಆ್ಯಂಗಲು. ಆ್ಯಂಡ್ 4K 30, 180 30 ಅಷ್ಟೇ. ಆ್ಯಂಡ್ ಸೌಂಡ್ ಬಂದು ಲೌಡ್ ಸ್ಪೀಕರ್ ಇದೆ, 3.5 mm ಜಾಕ್ ಕೂಡ. 3.5 mm ಜಾಕ್ ಇಲ್ಲ, ಬರೀ ಲೌಡ್ ಸ್ಪೀಕರ್ ಇದೆ ಅಷ್ಟೇ, ಸ್ಟೀರಿಯೋ ಸ್ಪೀಕರ್ಸ್ ಅಷ್ಟೇ ಇದರಲ್ಲಿರೋದು. ಸೊ ರೆಸ್ಟ್ ಎವ್ರಿಥಿಂಗ್ ಸಿಂಪಲ್. 5000 mAh ಬ್ಯಾಟ್ರಿ. ಚಾರ್ಜಿಂಗ್ ಬಂದು 45 ವ್ಯಾಟ್ಸ್ ವಯರ್ಡ್. ಕಲರ್ಸ್ ಬಂದು ಇದರಲ್ಲಿ ಏನೇನಿದೆ ಅಂದರೆ ಗ್ರೇ ಗ್ರೀನ್ ಇದೆ, ಚಾರ್ಕೋಲ್ ಇದೆ, ವೈಟ್ ಇದೆ, ಲೈಟ್ ವೈಲೆಟ್ ಇದೆ. ಸೊ ದಿಸ್ ಇಸ್ ಲ್ಯಾವೆಂಡರ್ ಅಂತ ಇದೆ, ದಿಸ್ ಇಸ್ ಲೈಟ್ ವೈಲೆಟ್. ದಿಸ್ ಇಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A37 ಫಾರ್ ರೇನಾ. ನನ್ನ ಹೊಸ ಅಡಿಷನ್, ಫ್ಯಾಮಿಲಿ ಮೆಂಬರ್ ಅಡಿಷನ್ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿ ಗ್ಯಾಜೆಟ್ ಬೇಸಿಕಲಿ ನಾವಿರೋದೇ ಕಾಂಟೆಂಟ್ ಕ್ರಿಯೇಷನ್ ಇದರಲ್ಲಲ್ವಾ. ಆ್ಯಂಡ್ ರೇನಾ ಈಸ್ ಆಲ್ಸೋ ಟುವರ್ಡ್ಸ್ ಏನದು, ಒಬ್ಬರಿಗೆ ಒಂದು ಡೇಟಾ, ಒಂದು ಮೆಮೊರಿ, ಒಂದು ಕಾಂಟೆಂಟೇ ಕ್ರಿಯೇಟ್ ಮಾಡಿ ಅವ್ರ ಲೈಫದ್ದು ಒಂದು ಕಾಂಟೆಂಟ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಡೆಲಿವರ್ ಮಾಡೋದಲ್ವ. ದಿಸ್ ವಿಲ್ ಬಿ ಅವರ್ ಫ್ಯಾಮಿಲಿ. ಬಿಕಾಸ್ ಇದರಿಂದನೇ ಇದರಲ್ಲಿ ಏನು ಕ್ಯಾಪ್ಚರ್ ಮಾಡ್ತೀವಿ, ಏನು ಡಿಸ್ಕಸ್ ಮಾಡ್ತೀವಿ, ಅದಕ್ಕೆಲ್ಲ ಹೆಲ್ಪ್ ಆಗೋ ಅಂತ ಒಂದು ಡಿವೈಸ್. ಸೊ ದಿಸ್ ಇಸ್ ಆರ್ ಫ್ಯಾಮಿಲಿ ಮೆಂಬರ್, ನ್ಯೂ ಅಡಿಷನ್ ಅನ್ಬೋದು. ಇಲ್ಲಿಗೆ ನನ್ನ ಈ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ಈ ಫೋನ್? ನಿಮ್ಮ ಹತ್ರ ಏನಾದ್ರು ಇದ್ದರೆ, ಇದರಲ್ಲಿ ಏನಾದರೂ ಫೀಚರ್ಸ್ ಇದ್ದರೆ, ಇಲ್ಲ ಇದರಲ್ಲಿ ಏನಾದ್ರು ಲ್ಯಾಗ್ಸ್ ಇದ್ರೆ, ಇಲ್ಲ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳಿ, ಲೆಟ್ಸ್ ಡಿಸ್ಕಸ್, ನೋ ಪ್ರಾಬ್ಲಮ್. ಈಗ ಹೊಸ ಫೋನ್ ಬಂದೆ, ಆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನೋಡಬೇಕು ಸ್ವಲ್ಪ ದಿನ ಆದಮೇಲೆ ಯೂಸ್ ಆಗ್ತಾ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಾವು ನೋಡಬೇಕು. ಓಕೆ ದೆನ್ ಗೈಸ್, ಐ ಥಿಂಕ್ ಓಕೆ, ಒನ್ ಮೋರ್ ಥಿಂಗ್ ನಾನು ತೋರಿಸಿಲ್ಲ, ಇದೇ ಮರ್ತೋಯ್ತು ನೋಡಿ. ಈ ಡಬ್ಬದಲ್ಲಿ ನಾವು ಫಸ್ಟ್ ಇದು ನೋಡೋದಿಲ್ವ, ನಾನು ಇದಕ್ಕೊಂದು ಟ್ರಾನ್ಸ್ಪರೆಂಟ್ ಕೇಸ್ ತೊಗೊಂಡಿದ್ದೀನಿ, ಜಸ್ಟ್ ಅ ಸಿಂಪಲ್ ಕೇಸ್. ಯಾಕಂದರೆ ನನಗೆ ಈ ಕಲರ್ ಕಾಣಬೇಕು, ಅದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಕೇಸ್. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ಕೊಟ್ಟಿಲ್ಲ, ಅಡಾಪ್ಟರ್ ಎಲ್ಲ ಕೊಟ್ಟಿಲ್ಲ. ಇದು ಸಿಮ್ ಸ್ಲಾಟ್ ಪಿನ್ನು, ಅಲಾಂಗ್ ವಿತ್ ದ್ಯಾಟ್ ನಮಗೆ ಒಂದು ವಯರ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲು. ಎಸ್, ಆಮೇಲೆ ಬರ್ತಾನೆ ಇಲ್ಲ ಅದು ಗೈಸ್. ಚಾರ್ಜಿಂಗ್ ವಯರು, ನಾರ್ಮಲ್ ಸಿ ಟೈಪ್ ಪಿನ್ನು, ಎರಡು ಕಡೆನೂ ಸಿ ಟೈಪ್. ಸೊ ಎರಡು ಕಡೆನೂ ಸಿ ಇರೋಂಥದ್ದೇ ನಮಗೆ ಕೊಟ್ಟಿದ್ದಾರೆ. ಆ ಥರ ಪರ್ಟಿಕ್ಯುಲರ್ ಅಡಾಪ್ಟರ್ಗೆ ನಾವು ತೊಗೊಬೇಕು. ಇವಾಗೆಲ್ಲ ಅಡಾಪ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಡ್ಯುಯಲ್ ಸೈಡೂ ನಮಗೆ ಸಿ ಪಿನ್ನೇ ಬರ್ತಾ ಇರೋದು, ಈ ಥರ ಅಟ್ಯಾಚ್ ಮಾಡಬೇಕು. ದಟ್ಸ್ ಇಟ್. ಇದಿಷ್ಟೇ ಬಂದಿರೋದು ಇದರಲ್ಲಿ. ಫೋನ್, ಒಂದು ಚಾರ್ಜಿಂಗ್ ವಯರು ಆ್ಯಂಡ್ ಪಿನ್ ಅಷ್ಟೇ. ಆ್ಯಂಡ್ ಈ ಡಬ್ಬ ಈ ಥರ ಕಳಿಸಿದ್ರು. ಓಕೆ, ಐ ಥಿಂಕ್ ನೌ ಇಟ್ಸ್ ಟೈಮ್ ಟು ಕ್ಲೋಸ್ ದಿಸ್ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು.